ನೀನು ಯಾವುದೇ ಥರ ಪ್ಲಾನ್ ಮಾಡಲಿಲ್ಲ, ನಾನು ಕೂಡ ಯಾವುದೇ ಪ್ಲಾನ್ ಮಾಡಲಿಲ್ಲ. ಆದರೆ ಯಾವುದೋ ಒಂದು ಹುಡುಗಿ ಬಂದು ಈ ಹೆಣ್ಣೋಡೋ ಶಾಸ್ತ್ರನೇ ಹಾಳು ಮಾಡೋದು ಅಂದ್ರೇನು? ಅದೇ ಕೂಡ ನಂಗೂ ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ಈ ಹುಡುಗಿ ನೋಡೋ ಶಾಸ್ತ್ರನ ಹಾಳು ಮಾಡೋ ಉದ್ದೇಶ ಯಾರಿಗೆ ತಾನೇ ಇರುತ್ತೆ ಅಲ್ವಾ? ಮತ್ತೆ ಈ ಹುಡುಗಿ ಮನೆಯವ್ರನ್ನ ಭೇಟಿ ಮಾಡಿದ್ಯಾರು? ನಾನ್ ನಿಮ್ಗೆ ಅಳಿಯ ಆಗೋನು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿದ್ಯಾರು? ಈ ಹೆಣ್ಣೋಡೋ ಶಾಸ್ತ್ರನ ನಿಲ್ಸಿದ್ಯಾರು? ಯಾರು ಯಾರು ಅಂತ ನನ್ನನ್ನು ಕೇಳಿದ್ರೆ ನಾನೇನೋ ಹೇಳಿ. ನಿಜವಾಗ್ಲೂ ಈ ಶಾಸ್ತ್ರನ ತಡೆದವ್ರು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ನಾವು CCTV ಫುಟೇಜ್ ನೋಡ್ಬೇಕು. ಅವಾಗ್ಲೇ ಆ ಹುಡುಗಿ ಯಾರು ಅಂತ ಗೊತ್ತಾಗುತ್ತೆ. ಲವ್, ಸರಿಯಾಗಿ ಹೇಳ್ದೆ ಕಣೋ. ನಡಿ, ಹೋಟೆಲ್ ಮ್ಯಾನೇಜರ್ನ ಭೇಟಿ ಮಾಡಿ CCTV ಫುಟೇಜ್ನ ಚೆಕ್ ಮಾಡೋಣ. ಸರಿ, ಬನ್ನಿ ಸರ್. ರಾಜು ಸರ್ ಹೇಳೋ CCTV ಫುಟೇಜ್ನ ತೋರಿಸು. ಓಕೆ ಸರ್, ಬನ್ನಿ. ಹೇ ಗಿರಿ, ನೋಡಿದ್ಯೇನೋ ನಾನು ಡ್ರೀಮ್ ಕಳ್ಕೊಣೋ. ಯಾವ ಥರ ಜಡೆ ಹಾಕೊಂಡು ನನ್ನ ಕನ್ಸಲ್ಲಿ ಕಾಣಿಸ್ಕೊತಿದ್ಲೋ ಅದೇ ಥರ ಜಡೆ ಹಾಕೊಂಡ್ರು ಹುಡುಗಿ ಬಂದು ಈ ಶಾಸ್ತ್ರ ತಡೆದಿದ್ದು. ಸರ್, ಈ ವಿಡಿಯೋ ನನಗೆ ತುಂಬ ಇಂಪಾರ್ಟೆಂಟ್. ಆ ಹುಡುಗಿ ಮುಖನೇ ಇದ್ರಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ವಲ್ಲ ಸರ್? ರಾಜು, ಆ ಸೆಕೆಂಡ್ ಕ್ಯಾಮ್ರಾ ಫುಟೇಜ್ ಪ್ಲೇ ಮಾಡು. ಓಕೆ ಸರ್. ಹಾಂ, ವೆಯ್ಟ್, ಹೀಗೆ ಇರಲಿ. ಅದೇ ಹುಡುಗಿ. ಅವನು ಈಗಲೇ ಬರ್ಬೇಕಾ? ಯಾರೋ ಅವನು. ಏಯ್, ಯಾರೋ ನೀನು? ಬೇರೆ ದಾರಿನೇ ಇಲ್ದಿರೋ ತರ, ಆ ಹುಡುಗಿ ಮುಖ ಕಾಣಿಸ್ತಿರೋ ತರ ಯಾಕೋ ಅಡ್ಡ ಬಂದಿದ್ಯಾ? ಲೋಗಿರಿ, ನೋ ಪ್ರಾಬ್ಲಮ್ ಕಣ. ಈ ವಿಡಿಯೋಯಿಂದ ನನ್ ಕ್ಲಾರಿಟಿ ಸಿಕ್ತು. ಏನದು? ನನ್ನ ಮದುವೆ ತಡೆದಿದ್ದು ಬೇರೆ ಯಾರೋ ಅಲ್ಲ, ನನ್ನ ಡ್ರೀಮ್ ಗರ್ಲೆ. ಅಂದರೆ ಅವಳು ಎಲ್ಲೋ ಇಲ್ಲ, ನನ್ನ ಸುತ್ತಮುತ್ತನೇ ಇದ್ದಾಳೆ. ಇವತ್ತಲ್ಲದೆ ಇದ್ರು ನಾಳೆ ಆದರೂ ಅವಳಿಗೆ ಸಿಗ್ತೀನಿ. ನನ್ನ ಲವ್ ಬಗ್ಗೆ ಹೇಳ್ತೀನಿ, ಮನೆಯವ್ರನ್ನ ಒಪ್ಪಿಸಿ ಅವಳನ್ನ ಮದುವೆ ಆಗ್ತೀನಿ. ಅಣ್ಣ, ಒಂದು ನಿಮಿಷ. ಹಾಂ, ಅದನ್ನ ಪ್ಲೇ ಮಾಡಿ. ಲವ್, ದಿನಕ್ಕೆ ಒಂದ್ಸಲನಾದರೂ ಈ ಫೋಟೋ ನೋಡಿದರೆ ಸಾಕು, ಏನೋ ಸಾಧಿಸ್ಬಿಟ್ಟೆ ಅನ್ನೋ ಫೀಲಿಂಗ್ ಬರುತ್ತೆ. ಕರೆಕ್ಟೇ. ಕನ್ಸಲ್ಲಿ ಬಂದಿದ್ದ ಹುಡುಗಿ ನಿಜವಾಗ್ಲೂ ಕಾಣಿಸ್ತಾಳ ಅಂತ ನಾನೇ ಕೇಳಿದ್ದೆ. ಆದರೆ ವಿಡಿಯೋ ನೋಡಿದ್ಮೇಲೆ ನಾನೇ ನಂಬ್ತಿದ್ದೀನಿ. ನಿನ್ನ ಲವ್ ವೆರಿ ಸ್ಟ್ರಾಂಗ್. 100% ನಿನ್ನ ಡ್ರೀಮ್ ಗರ್ಲ್ನ ನೀನು ಮೀಟ್ ಆಗ್ತೇ ಕಣೋ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಬಾ ಹೋಗೋಣ. ಸ್ವಾಮಿ, ಆ ಜಾನ್ ಕಮ್ನವ್ರ ಬಿಸ್ನೆಸ್ ಅಕೌಂಟ್ಸ್ ನನ್ನ ಬ್ರಾಂಚ್ಗೆ ಬರೋ ಹಾಗೆ ಮಾಡು ಸ್ವಾಮಿ. ಬೇಕಿದ್ರೆ ಕುಬೇರ್ನಿಗೆ ಬಡ್ಡಿ ಕಟ್ಟೋದಕ್ಕೆ ನಿನಗೆ ನನ್ನ ಬ್ಯಾಂಕಿಂದನೇ ಲೋನ್ ಕೊಡಿಸ್ತೀನಿ ಸ್ವಾಮಿ. ನೀನು ಮಾತ್ರ ನನಗೆ ಆ ಜಾನ್ ಕಮ್ನವ್ರ ಅಕೌಂಟ್ಸ್ ಮಾತ್ರ ಕೊಡಿಸ್ಬೇಕು. ಕೊನೆಗೂ ನನ್ ಲವರ್ ಹೆಣ್ಣೋಡೋ ಶಾಸ್ತ್ರನ ಹಾಳ್ ಮಾಡಿ ನಮ್ ಮದ್ವೆಗೆ ಲೈನ್ ಕ್ಲಿಯರ್ ಮಾಡ್ಕೊಟ್ಟೆ. ನಮಗ್ ಹುಟ್ಟೋ ಮಗುಗೆ ಖಂಡಿತ ನಿನ್ ಹೆಸರೇ ಇಡ್ತೀವಿ. ಮಗು ವಿಷಯ ಆಮೇಲೆ ಮೊದ್ಲು ನಿಮ್ ಲವ್ ವಿಷಯನ ನಿಮ್ ಮನೇಲಿ ಹೇಳಿ. ಇಲ್ಲ ಅಂದ್ರೆ ಇವತ್ ನಿನ್ ಲವರ್ಗೆ ಹುಡ್ಗಿನ್ ನೋಡ್ದ ಹಾಗೆ ನಾಳೆ ನಿನಗೂ ನಿಮ್ ಮನೇಲಿ ಬೇರೆ ಹುಡ್ಗನ್ ನೋಡ್ಬಿಡ್ತಾರೆ. ಆಮೇಲೆ ಅದನ್ನ ತಡೆಯೋದಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ನೀನ್ ಹೇಳ್ತಿರೋದು 100% ಕರೆಕ್ಟೇ. ಇವತ್ತೇ ನಮ್ಮ ಮನೇಲಿ ಲವ್ ವಿಷಯನ ಹೇಳ್ಬಿಡ್ತೀನಿ. ಸುರೇಶ ಫೋನ್ ಮಾಡ್ತಿದ್ದಾನೆ. ಏನ್ ಸುರೇಶ್, ಗುಡ್ ನ್ಯೂಸ್ ಹೇಳಕ್ಕೆ ಅಷ್ಟ್ ಸರಿ ಫೋನ್ ಮಾಡಿದ್ರು ಯಾಕೆ ತೆಗಿಲಿಲ್ಲ? ಏನ್ ಗುಡ್ ನ್ಯೂಸ್? ನಮ್ಮ ಮನೇಲಿ ನೋಡಿರೋ ಹುಡುಗಿ ಜೊತೆ ನನ್ನ ಮದ್ವೆ ಫಿಕ್ಸ್ ಆಯ್ತು.
ಏನು ಮದ್ವೆ ಫಿಕ್ಸ್ ಆಯ್ತಾ? ಹೌದು, ನೀನ್ ಹೋಗಿ ಹುಡುಗಿ ಮನೆ ಕಡೆ ಮಾತಾಡು ಅಂದ್ರೆ ಯಾಕೆ ಮಾತಾಡಿಲ್ಲ? ಸುರೇಶ್, ನಾನ್ ಮೈಥಿಲಿ ಮಾತಾಡ್ತಾ ಇರೋದು. ಸಿರಿ ರಿಕ್ವೆಸ್ಟ್ ಮಾಡಿದಕ್ಕೆ ನಾನೇ ಹೋಗಿ ನಿಮ್ ಲವ್ ಬಗ್ಗೆ ಮಾತಾಡಿ ಕನ್ವಿನ್ಸ್ ಮಾಡಿದ್ದೆ. ಅವರು ಒಳ್ಳೆ ಮನ್ಸಿಂದ ನಿಮ್ ಪ್ರೀತಿನ ಅರ್ಥ ಮಾಡ್ಕೊಂಡು ಈ ಸಂಬಂಧನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಹೊರಟು ಹೋದ್ರು. ಆದ್ರೆ ನೀನ್ ನೋಡಿದ್ರೆ ನಾವ್ ಮಾತಾಡಿಲ್ಲ ಅಂತಿದ್ಯಾ? ಎಲ್ಲ ಕನ್ಫ್ಯೂಷನ್ ಆಗ್ತಿದ್ಯೆ. ಅವ್ರನ್ನ ರೆಸ್ಟೋರೆಂಟ್ ಅಲ್ಲಿ ಯಾವ ಟೇಬಲ್ ಹತ್ರ ಭೇಟಿ ಮಾಡ್ದೆ? ಟೇಬಲ್ 8 ಅಲ್ಲೇ ಭೇಟಿ ಮಾಡ್ದೆ. ಅದೇ ಆಕ್ಚುಯಲ್ ಮಿಸ್ಟೇಕ್ ಅಲ್ಲೇ ಆಗಿರೋದು. ಮಿಸ್ಟೇಕಾ? ಏನ್ ಮಿಸ್ಟೇಕು? ಹೌದು, ಆಕ್ಚುಯಲ್ ಆಗಿ ಆ ಹುಡುಗಿ ಮನೆಯವರು ಟೇಬಲ್ ನಂಬರ್ 8 ಬುಕ್ ಮಾಡಿದ್ರು. ಆದ್ರೆ ಕೆಲವು ಪ್ರಾಬ್ಲಮ್ ಇಂದ ಟೇಬಲ್ ನಂಬರ್ 6 ಅಲ್ಲಿ ಕೂತ್ಕೊಂಡ್ರಂತೆ. ಅಯ್ಯಯ್ಯೋ ಮೇಡಮ್ ಆರ್ ಯು ಓಕೆ? ಈ ಚೇರ್ ಅಷ್ಟು ಸರಿಯಾಗಿಲ್ಲ, ನೀವು ಹೋಗಿ ಟೇಬಲ್ ನಂಬರ್ 6 ಅಲ್ಲಿ ಕೂತ್ಕೋತೀರಾ? ವಾಟ್? ಟೇಬಲ್ ನಂಬರ್ 6 ಅಲ್ಲಿ ಕೂತ್ಕೊಂಡಿದ್ರಾ? ಮತ್ತೆ ಮೈಥಿಲಿ ಭೇಟ್ ಮಾಡಿದ ಹುಡುಗಿ ಮನೋರು ಯಾರು? ನಿಮಗೆ ಗೊತ್ತಿರ್ಬೇಕು. ಸಂಬಂಧ ಹಾಳು ಮಾಡಿ ಅಂತ ಪ್ಲಾನ್ ಮಾಡಿ ಅಂದ್ರೆ ಎಲ್ಲ ಸ್ಪಾಯಿಲ್ ಮಾಡಿದೀರ. ಈಗ ನಮ್ಮ ಮನೆಯವ್ರಿಗೆ ನಿಜ ಹೇಳಕ್ಕಾಗ್ದೆ ನನ್ ಪ್ರಾಣ ಹೋಗ್ತಾ ಇದೆ. ಏನಪ್ಪ ಸುರೇಶ್ ಬಾಯಿಲಿ? ಅಮ್ಮ, ಬರ್ತಾ ಇದ್ದೀನಮ್ಮ. ಮನೇಲಿ ಅಮ್ಮ ಕರೀತಾ ಇದ್ದಾರೆ, ನಾನು ಕಾಲ್ ಮಾಡ್ತೀನಿ. ಅಂದ್ರೆ ನಾವು ಬೇರೆ ಹುಡುಗಿ ಮನೆಯವ್ರ ಹತ್ರ ಮಾತಾಡಿದ್ವಾ? ಹೌದೇ, ಟೇಬಲ್ ನಂಬರ್ ಚೇಂಜ್ ಆಗಿದ್ರಿಂದ ಒಬ್ರಿಗೆ ಹೇಳ್ಬೇಕಾಗಿದ್ ಮ್ಯಾಟ್ರನ್ನ ಇನ್ನೊಬ್ರಿಗೆ ಹೋಗಿ ಹೇಳಿದ್ಯಾ. ಸರ್ವನಾಶ ಐತೆ. ಚಿಕ್ಕ ಕನ್ಫ್ಯೂಷನ್ ಇಂದ ದೊಡ್ಡ ತಪ್ಪು ಮಾಡಿದೆ. ಪಾಪ ನಮ್ಮಿಂದ ಹೆಣ್ಣೋಡೋ ಶಾಸ್ತ್ರ ಹಾಳಾಗಿ ಆ ಗಂಡಿನ ಮನೆಯವರು ಎಷ್ಟು ಫೀಲ್ ಆಗ್ತಾ ಇದಾರೋ ಏನೋ. ಮೇಡಮ್, ಆ ಪೇಪರ್ ವರ್ಕ್ ಮುಗಿಸಿದ್ರಾ? ಮಾಡ್ತಾ ಇದ್ದೀನಿ. ಮೇಡಮ್, ಅದೃಷ್ಟ ಲಕ್ಷ್ಮಿ, ಎಷ್ಟು ದಿನ ಆದ್ಮೇಲೆ ನಮ್ಮ ಬ್ಯಾಂಕ್ ಕಾಲಿಟ್ಟಿದ್ದೀರಾ. ವೆಲ್ಕಮ್ ಮೇಡಮ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಏಯ್, ನಿನ್ ನಾಟಕದ ವೆಲ್ಕಮ್ ಯಾರಿಗ್ ಬೇಕು? ಮೊದ್ಲು ಆ ಮೈಥಿಲಿ ಎಲ್ಲಿದ್ದಾಳೆ ಅಂತ ಹೇಳು. ವಾಟ್ ಎ ಸಿನ್ಸಿಯಾರಿಟಿ, ವಾಟ್ ಎ ಸಿನ್ಸಿಯಾರಿಟಿ. ಅಕೌಂಟ್ಸ್ಗೋಸ್ಕರ ಮೈಥಿಲಿ ನಿಮ್ಮ ಹತ್ರ ಬಂದಿದ್ದಕ್ಕೆ ಡೈರೆಕ್ಟ್ ಆಗಿ ಅವಳನ್ನ ಭೇಟಿ ಮಾಡೋಣ ಅಂತಿದ್ದೀರಾ? ಯು ಆರ್ ರಿಯಲಿ ರಿಯಲಿ ಗ್ರೇಟ್ ಮೇಡಮ್. ಏಯ್, ಮೊದ್ಲೇ ಕೋಪ ನೆತ್ತಿಗೇರಿದೆ ನನ್ಗೆ. ಮಧ್ಯದಲ್ಲಿ ಏನೇನೋ ಮಾತಾಡ್ಬೇಡ. ಆ ಮೈಥಿಲಿ ಎಲ್ಲಿದ್ದಾಳೆ ಅಂತ ಹೇಳು. ಅಲ್ಲಿದ್ದಳು ನೋಡಿ ಮೇಡಮ್. ಮೈಥಿಲಿ, ಮೈಥಿಲಿ, ಎಷ್ಟೇ ಧೈರ್ಯ ನಿನ್ಗೆ? ನನ್ ಮಗನ್ಗೆ ಕೋಟ್ಯಾಂತರ ರೂಪಾಯಿ ಇರೋ ಒಂದ್ ಸಂಬಂಧ ನೋಡಿದ್ರೆ ನೀನ್ ಹೋಗಿ ಅವ್ರನ್ನ ಮೀಟ್ ಮಾಡಿ ನನ್ ಮಗನೂ ನೀನು ಪ್ರೀತಿಸ್ತಾ ಇದ್ದೀರಾ ಅಂತ ಸುಳ್ಳು ಹೇಳಿ ಬಂದಿದ್ಯಾ? ನನ್ ಮಗನ್ನ ಮದ್ವೆ ಮಾಡ್ಕೊಳ್ದೆ ಹೋದ್ರೆ ಸಾವು ಬಿಟ್ಟು ನಿನಗ್ ಬೇರೆ ದಾರಿ ಇಲ್ಲ ಅಂತ ಅವ್ರನ್ನೆಲ್ಲ ನಂಬಿಸಿ ಈ ಮದ್ವೆ ಸಂಬಂಧನ ಹಾಳು ಮಾಡ್ತೀಯಾ? ಅಂದ್ರೆ ನಾನು ಹಾಳು ಮಾಡಿದ ಮದ್ವೆ ಸಂಬಂಧ ಇವ್ರದಂತಾಯ್ತು. ಏನು, ನಿಮ್ ಮಗನ್ ಮದ್ವೆ ಸಂಬಂಧ ಹಾಳು ಮಾಡದ್ಲಾ? ನಿಮ್ ಮಗನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ಲಾ? ಹೇಳಿರೋದಕ್ಕೆ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅಲ್ಲ, ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಹುಡುಗರು ಇರುವಾಗ ನನ್ ಮಗನೇ ಸಿಕ್ಕದ್ನಾ ನಿನ್ಗೆ? ಚೆನ್ನಾಗಿ ಓದಿದಾನೆ, ನೋಡೋದಕ್ ಚೆನ್ನಾಗಿದ್ದಾನೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ ಯೋಚನೆ ಮಾಡಿ ಆ ಹುಡುಗನ್ನ ಹೇಗಾದ್ರೂ ಮಾಡಿ ಬಲೆಗೆ ಹಾಕೊಂಡ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬಿಡ್ಬೋದು ಅಂತ ಕನಸು ಕಾಣ್ತಿದ್ಯಾ?
ಅಷ್ಟಕ್ಕೂ ನಿನ್ನಲ್ವೇ ನಿನ್ನ ಈ ತರ ಬೆಳೆಸಿ ಊರ್ ಸುತ್ತೋದಕ್ಕೆ ಬಿಟ್ಟಿರೋ ನಿಮ್ಮಪ್ಪ ಅಮ್ಮನ್ಗೆ ಹೊಡೆದ್ರೂ ತಪ್ಪಲ್ಲ ಕಣೆ. ಸುಹಾಸಿನಿ ಅವರೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನನ್ನಿಂದ ತಪ್ಪಾಗಿರೋದು ನಿಜಾನೇ, ಆದ್ರೆ ನಾನದನ್ನ ಬೇಕು ಅಂತ ಮಾಡಿಲ್ಲ. ಅನ್ಕೊಳ್ದೇನೆ. ಬಾಯ್ ಮುಚ್ಚೋ, ನಿನಗ್ ಮಾತಾಡೋ ಹಕ್ಕೇ ಇಲ್ಲ. ನಿಮ್ಮಮ್ಮ ಬೇರೆ ಅಷ್ಟು ದೊಡ್ಡ ಕಳ್ಳಿ. ಆ ಮಹಾತಾಯಿ ನೆಟ್ಟಗಿದ್ರೆ ತಾನೆ ನೀನು ಅವಳ ಥರ ನೆಟ್ಟಗಿರೋದು. ಕಳ್ತನದಲ್ಲಿ ಜಾಸ್ತಿ ಸಂಪಾದನೆ ಆಗ್ತಾ ಇಲ್ಲ ಅಂತ ಮಗಳು ಸುಂದರವಾಗಿದ್ದಾಳೆ, ಬುದ್ಧಿವಂತೆ ಆಗಿದ್ದಾಳೆ ಅಂತ ನಿನ್ನ ಅಂದ ಅನ್ನೋ ಬಲೆನ ಬೀಸಿ ಎಲ್ಲಾರ್ನೂ ಬಲೆಗೆ ಹಾಕೊಳ್ಳೋದಕ್ ಪ್ಲಾನ್ ಮಾಡಿದ್ದೀರಾ ತಾಯಿ ಮಗಳು. ಶಟ್ ಅಪ್. ನನ್ನ ನೀವೇನ್ ಅನ್ಕೋತಾ ಇದ್ದೀರಾ? ನಿಮ್ ಕಣ್ಣಿ ನಾನು ಅಷ್ಟೊಂದ್ ಚೀಪ ಕಾಣಿಸ್ತಾ ಇದ್ದೀನಾ? ಇಲ್ಲೋಡಿ, ಇವಳು ನನ್ ಫ್ರೆಂಡ್. ನಿಮ್ ಮಗನಿಗೆ ಹೆಣ್ಣೋಡೋ ಶಾಸ್ತ್ರ ನಡೆಯೋ ರೆಸ್ಟೋರೆಂಟ್ ಅಲ್ಲಿ ಇವಳವರಿಗೆ ಹೆಣ್ಣೋಡೋ ಶಾಸ್ತ್ರ ನಡೀತಿದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗಿದ್ದೆ. ಏನೋ ಮಿಸ್ಟೇಕ್ ಆಗಿ ಇವಳ ಕಡೆಯವ್ರನ್ನ ಭೇಟಿ ಮಾಡೋದ್ ಬಿಟ್ಟು ನಿಮ್ ಕಡೆಯವ್ರನ್ನ ಭೇಟಿ ಮಾಡ್ದೆ. ಅವ್ರಿಗೆ ಹೇಳ್ಬೇಕಾಗಿರೋ ವಿಷಯನೆಲ್ಲ ನಿಮ್ ಕಡೆಯವ್ರಿಗೆ ಹೇಳ್ದೆ. ಇದೆಲ್ಲ ಅನ್ಕೊಳ್ದೆ ನಡೆದಿರೋ ಮಿಸ್ಟೇಕ್ ಅನ್ನೋದ್ ಬಿಟ್ರೆ ಬೇಕು ಅಂತ ಮಾಡಿದ್ದಲ್ಲ. ಮಾತಾಡೆ, ನಡೆದಿದ್ದೆಲ್ಲ ಹೇಳು. ಅವ್ಳು ಹೇಳ್ತಿರೋದು ನಿಜಾನೇ ಮೇಡಮ್. ಆಕ್ಚುಲಿ ನಮ್ ಕಡೆಯವರು ಟೇಬಲ್ ನಂಬರ್ 8 ಅಲ್ಲಿ ಕೂತ್ಕೋಬೇಕಿತ್ತು. ಚಿಕ್ಕ ಪ್ರಾಬ್ಲಮ್ ಇಂದ ಟೇಬಲ್ ನಂಬರ್ 6 ಅಲ್ಲಿ ಕೂತ್ಕೊಂಡ್ರಂತೆ. ಅದೇ ಟೇಬಲ್ ಹತ್ರನೇ ನಿಮ್ ಕಡೆಯವ್ರು ಬಂದ್ರು. ಅದರಿಂದ ನಾವು ಕನ್ಫ್ಯೂಷನ್ ಆಗಿ ನಮ್ ಲವ್ ಮ್ಯಾಟ್ರ್ ಬಗ್ಗೆ ನಿಮ್ ಕಡೆಯವ್ರ ಹತ್ರ ಹೇಳ್ಬೇಕಾಯ್ತು. ಬೇಕಿದ್ರೆ ರೆಸ್ಟೋರೆಂಟ್ಗೆ ಹೋಗಿ ಎನ್ಕ್ವೈರಿ ಮಾಡಿ. ನಾವ್ ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಆಗ ನೀವ್ ಯಾವುದೇ ಪನಿಷ್ಮೆಂಟ್ ಕೊಟ್ರು ನಾವ್ ತಗೊಳಕ್ ರೆಡಿ. ಸಾರಿ ಮೇಡಮ್, ಇವರಿಂದ ನಿಮಗೆ ಪ್ರಾಬ್ಲಮ್ ಆಗಿರ್ಬೋದು, ಆದ್ರೆ ಬೈ ಮಿಸ್ಟೇಕ್ ಇಂದ ಹೀಗಾಯ್ತು ಅಂತ ಅರ್ಥ ಆಯ್ತು ಅಲ್ವಾ? ಪಾಪ ಇವ್ರು ಯಾವುದು ಬೇಕು ಅಂತ ಮಾಡಿಲ್ಲ ಮೇಡಮ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀನು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಕೂಡ ದೊಡ್ಡ ತಪ್ಪು ಮಾಡಿದ್ಯಾ. ರೆಸ್ಟೋರೆಂಟಲ್ಲಿ ಎನ್ಕ್ವೈರಿ ಮಾಡ್ತೀನಿ. ನೀವ್ ಹೇಳಿದ್ದೆ ನಿಜ ಆಗಿದ್ರೆ ಕ್ಷಮಿಸಿ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ ಜೊತೆ ಆಟ ಆಡಿದಕ್ಕೆ ಜೀವನ ಪೂರ್ತಿ ನರಳಿ ನರಳಿ ಸಾಯೋ ಹಾಗೆ ಮಾಡ್ತೀನಿ ಕಣೆ. ನೋಡಿದ್ಯಾ ಅವ್ರು ಎಷ್ಟೆಲ್ಲ ಮಾತಾಡಿದ್ರು ಅಂತ? ಇದೆಲ್ಲ ನಿನ್ನಿಂದಲೇ ಆಗಿದ್ದು ಕಣೆ. ಸಾರಿ ಕಣೆ, ಈ ತರ ಆಗತ್ತೆ ಅಂತ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೋಗ್ಲಿ ಬಿಡಮ್ಮ, ಆಗಿದ್ದೇನೋ ಈಗ ಆಗೋಯ್ತು. ಇಷ್ಟಕ್ಕೂ ಈ ವಿಷಯನ ಬಿಟ್ಬಿಡಿ. ಇಲ್ಲಿ ನೋಡು ಮೈತ್ಲಿ, ಆ ಸುಹಾಸಿನಿ ಅವರು ಎಷ್ಟೇ ಜಗಳ ಆಡಿದ್ರು ನೀನ್ ಮಾತ್ರ ಸೈಲೆಂಟ್ ಆಗಿರು. ಯಾಕೆ ಅಂದ್ರೆ ಫ್ಯೂಚರಲ್ಲಿ ಅವರಿಂದ ನಮ್ಗೆ ತುಂಬಾ ಕೆಲಸ ಆಗ್ಬೇಕು. ಅದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳಮ್ಮ. ಭಗವಂತ ಅಮ್ಮ, ಹಾಲ್ನವನಿಗೆ ಈ ಸಲ ಅರ್ಧ ದುಡ್ಡೇ ಕೊಟ್ಟಿದ್ಯಂತೆ, ಇನ್ನರ್ಧ ಯಾಕೆ ಕೊಟ್ಟಿಲ್ಲ? ಅವನು ಹಾಲಲ್ಲಿ ಅರ್ಧ ನೀರ್ ಬೆರೆಸ್ತಿದ್ದಾನೆ, ಅದಕ್ಕೆ ನಾನು ಅರ್ಧ ದುಡ್ಡೇ ಕೊಡ್ತಿರೋದು. ನೀರ್ ಬೆರೆಸಿದ್ದು ಅವನಲ್ಲ, ನೀನೇ ನೀರ್ ಬೆರೆಸಿ ನೀನೇ ದುಡ್ಡು ಕಡಿಮೆ ಕೊಡ್ತೀಯಾ? ಇರ್ಲಿ ಬಿಡಿ, ದುಡ್ಡು ಉಳಿಸ್ಬೇಕು ಅಂದ್ರೆ ಇಂಥದ್ದೇನಾದ್ರೂ ಮಾಡ್ಲೇಬೇಕು. ಅದನ್ನ ಉಳಿಸೋದು ಅನ್ನಲ್ಲಮ್ಮ, ಮೋಸ ಅಂತಾರೆ. ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನ್ ಏನೇ ಮಾಡಿದ್ರು ಈ ಕುಟುಂಬಕ್ಕೋಸ್ಕರನೇ ಮಾಡ್ತಿರೋದು. 1 2 3 4. ಮೂರು ತಿಂಗಳಿದ್ದಾಗ್ಲೇ ಮಾತ್ರೆ ತಗೊಂಡು ಮಗುನ ತೆಗೆದು ಬಿಟ್ಟಿದ್ರೆ
ಈ ಕಷ್ಟನೇ ಇರ್ತಾ ಇರ್ಲಿಲ್ವಲ್ಲ ತುಳಸಿ. ಬದುಕಿದಾರೇನೋ? ಮಗು ಹೊಳ ಶಬ್ದನೂ ಕೇಳಿಸ್ತಾ ಇಲ್ಲ. 3 ಜನರ ಪ್ರಾಣನೂ ಹೋಗಿರುತ್ತೆ. ನನ್ ಮಗು ಬದುಕ್ಬೇಕು, ನಿಮ್ ಮಗಳಾಗ್ ಬದುಕ್ಬೇಕು. ಅಯ್ಯಯ್ಯೋ, ಅಕಸ್ಮಾತ್ ನನ್ನ ನೋಡ್ಬಿಟ್ಟಿದ್ರೆ ಮೈಥಿಲಿ ಅವನ ಮಗಳೇ ಅನ್ನೋ ಸತ್ಯ ಗೊತ್ತಾಗೋಗ್ಬಿಡ್ತಿತ್ತು. ಆಗ ಆ ರಾಕ್ಷಸ ಮೈಥಿಲಿನ ಸಾಯಿಸ್ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ಅಪ್ಪ ಯಾಕೆ ಇಷ್ಟು ಗಾಬರಿಯಿಂದ ಹೋಗ್ತಾ ಇದ್ದಾರೆ? ನಮಸ್ಕಾರ ಸತ್ಯವತಿ ಅವರೇ. ನೀವಾ? ಏನು ದಾರಿ ತಪ್ಪ ಬಂದ್ರಾ? ಇಲ್ಲ ದೇವಸ್ಥಾನದಲ್ಲಿ ಮಾಡಿದ ಅವಮಾನ ಸಾಲ್ದು ಅಂತ ಮತ್ತೆ ಅವಮಾನ ಮಾಡಕ್ ಬಂದ್ರಾ? ಉಂಗ್ರಗೋಸ್ಕರ ಬಂದ್ವಿ. ಏನು? ನೀನು ಬಾಯ್ ಮುಚ್ಕೊಂಡಿರೋ. ನಮ್ಮವರು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ರು. ಅದಕ್ಕೆ ಅವ್ರ ಪರವಾಗಿ ನಾನೇ ಕ್ಷಮಾಪಣೆ ಕೇಳೋಣ ಅಂತ ಬಂದೆ. ಚೆನ್ನಾಗಿದ್ದೀರಿ. ನಿಮ್ ಮನೆಯವರೆಲ್ಲ ಹಿಂದೆ ಮುಂದೆ ಯೋಚಿಸದೆ ಬಾಯಿಗೆ ಬಂದ ಹಾಗೆ ಆರೋಪ ಮಾಡಿದ್ರು. ಮಾಡದೇ ಇರೋ ಕಳ್ತನನ ನಮ್ಮಮ್ಮನ್ ಮೇಲೆ ಹೊರಿಸಿ ಎಲ್ರ ಮುಂದೆ ದೋಷಿಯಾಗಿ ನಿಲ್ಸಿದ್ರು. ಕೆಟ್ಟದಾಗಿ ಅವಮಾನ ಮಾಡಿದ್ರು. ಈಗ ನೀವ್ ನೋಡಿದ್ರೆ ಮನೆಗ್ ಬಂದು ಕ್ಷಮಾಪಣೆ ಕೇಳ್ತಾ ಇದ್ದೀರಾ. ಇದ್ರಿಂದ ನಮ್ಗಾಗಿರೋ ಅವಮಾನ ಕಡಿಮೆ ಆಗತ್ತಾ? ಹೋಗಿರೋ ಮರ್ಯಾದೆ ವಾಪಸ್ ಬರತ್ತಾ? ಅಷ್ಟಕ್ಕೂ ನಿಮ್ ಕ್ಷಮೆ ಯಾರಿಗ್ ಬೇಕೋ? ನಿಜವಾಗ್ಲೂ ನಿಮ್ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ರೆ ನೀವ್ ಮಾಡ್ಬೇಕಾಗಿರೋದು ಕ್ಷಮೆ ಕೇಳೋದಲ್ಲ. ಅದಕ್ಕೆ ಪ್ರತಿಫಲವಾಗಿ 1 ಲಕ್ಷ ರೂಪಾಯಿ ಕೊಡ್ಬೇಕು. ಆಗ ನಾವ್ ಕ್ಷಮಿಸ್ತೀವಿ. ಏನು 1 ಲಕ್ಷ ರೂಪಾಯಿ ಕೊಡ್ಬೇಕಾ? ನೀನ್ ಸುಮ್ಮನೆ ಇರೋ. ನಾನ್ ಮಾತಾಡ್ತಾ ಇದ್ದೀನಿ ತಾನೆ. ಅಮ್ಮ ಮೈಥಿಲಿ, ನಿಮ್ಮಮ್ಮ ಈಗ ಸ್ವಲ್ಪ ಕೋಪದಲ್ಲಿದ್ದಾರೆ. ಒಂದ್ಸಲ ನಿಮ್ ತಂದೆಯವ್ರನ್ನ ಇಲ್ಲಿ ಬರಕ್ ಕೇಳಮ್ಮ. ಅವ್ರಿಗೆ ಅರ್ಥ ಆಗೋ ಥರ ವಿವರಿಸಿ ಕ್ಷಮಾಪಣೆ ಕೇಳಿ ಹೊರಟೋಗ್ಬಿಡ್ತೀನಿ. ನಿಮ್ಮಿಂದ ನಮ್ಗಾಗಿರೋ ನಷ್ಟನೇ ಸಾಕು. ಈಗ ನಮ್ ತಂದೆಯವ್ರು ಬಂದ್ರು ಮಾಡೋಕ್ ಏನಿದೆ? ನೀವು ಅಮ್ಮಮ್ಮಮ್ಮ ಹಾಗನ್ಬೇಡಮ್ಮ. ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಕೇಳ್ದೆ ಹೋದ್ರೆ ನನಗ್ ರಾತ್ರಿ ನಿದ್ದೆನೇ ಬರಲ್ಲಮ್ಮ. ಹೇಳ ನಾನ್ ನಿನ್ ತಂದೆ ಅಂತ ತಿಳ್ಕೊಳಮ್ಮ. ಒಂದೇ ಒಂದ್ಸಲ ನಿಮ್ಮ ಅಪ್ಪನ್ ಕರೆಯಮ್ಮ. 2 ನಿಮಿಷ ಮಾತಾಡಿ ಹೊರಟೋಗ್ಬಿಡ್ತೀನಿ. ಕರೆಯೋವರೆಗೂ ನೀವು ಹೋಗೋ ತರ ಕಾಣಿಸ್ತಿಲ್ಲ. ಸರಿ, ಇಲ್ಲೇ ಇರಿ, ಕರಿತೀನಿ. ಏಯ್ ಅಪ್ಪ, ಅಪ್ಪ ಒಂದ್ಸಲ ಇಲ್ಲಿಗೆ ಬನ್ನಿ. ಅಪ್ಪ, ಅಪ್ಪ ಒಂದ್ಸಲ ಇಲ್ಲಿಗೆ ಬನ್ನಿ. ಅಪ್ಪ, ಅಪ್ಪ ಕೇಳಿಸ್ತಿದ್ಯಾ ನಿಮ್ಗೆ? ಕರೆದ್ರು ಬರ್ತಾ ಇಲ್ಲ. ಇವ್ರು ಬರೋದನ್ನ ನೋಡಿದ ತಕ್ಷಣ ಮೇಲ್ಗಡೆ ಹೋದ್ರು. ಇವ್ರಿಗೆ ಸಿಗೋದ್ ಇಷ್ಟ ಇಲ್ವಾ? ಅಥವಾ ಈ ಹಿಂದೆ ಇವರಿಬ್ರ ಮಧ್ಯೆ ಏನಾದ್ರೂ ಜಗಳ ನಡೆದಿತ್ತಾ? ಏನೋ ವಿಚಿತ್ರವಾಗಿದ್ಯಲ್ಲ. ಹೋಗಿ ಅಪ್ಪನ ಹತ್ರ ಮಾತಾಡೋವರೆಗೂ ವಿಷಯ ಏನು ಅಂತ ಗೊತ್ತಾಗಲ್ಲ. 1 ನಿಮಿಷ ಇಲ್ಲೇ ಇರಿ, ನಾನ್ ಹೋಗಿ ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ಅಪ್ಪ, ಇದಕ್ ಮುಂಚೆ ಯಾವತ್ತೂ ಅಪ್ಪ ಹೀಗೆ ಕೂತೂ ಇಲ್ಲ, ಧ್ಯಾನನೂ ಮಾಡಿಲ್ಲ.
ಮತ್ತೆ ಇವಾಗ ಯಾಕೆ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ? ಅಷ್ಟಕ್ಕೂ ಅಪ್ಪ ಯಾಕೆ ಹೀಗ್ ಮಾಡ್ತಾ ಇದ್ದಾರೆ? ಏನೂ ಅರ್ಥ ಆಗ್ತಾ ಇಲ್ಲ. ಓಹ್, ಸದ್ಯಕ್ಕೆ ತಪ್ಪಿಸ್ಕೊಂಡೆ.